ಮಂಡ್ಯದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ. ಫೇಸ್ಬುಕ್ ಲೈವ್ ಮಾಡಿ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಲಾಂಗ್ ಹಿಡಿದು ಮನ ಬಂದಂತೆ ನಿಂದಿಸಿ ಥಳಿಸಲಾಗಿದೆ. ಸ್ಮಶಾನಕ್ಕೆ ಕರೆ ತಂದು 4 ರಿಂದ 5 ಪುಡಿ ರೌಡಿಗಳಿಂದ ಹಲ್ಲೆ ಮಾಡಲಾಗಿದೆ. ಯುವಕ ಕೈ ಮುಗಿದು ಅಂಗಲಾಚಿದ್ರು ಕೂಡ ಈ ಪುಂಡರು ಬಿಟ್ಟಿಲ್ಲ. ಪೊಲೀಸರ ಭಯವೇ ಇಲ್ಲದಂತೆ ವರ್ತಿಸಿದ್ದಾರೆ ಹುಡುಗರು. ಪುಡಿ ರೌಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ಬೆಚ್ಚಿ ಬಿದ್ದ ಮಂಡ್ಯ ಜನ. ಸಕ್ಕರೆ ನಾಡು ಮಂಡ್ಯದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿ ಹೋಗಿದೆ. ಇವರು ಹೊಡೆಯೋದಲ್ಲದೆ ಹಲ್ಲೆ ಮಾಡೋದಲ್ಲದೆ ಫೇಸ್ಬುಕ್ ಲೈವ್ ಮಾಡಿ ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದ್ರೆ ಒಂದ್ ಸ್ವಲ್ಪನಾದ್ರೂ ಭಯ ಅನ್ನೋದಿದೆಯಾ ನೋಡಿ. ಕಾನೂನು ಸುವ್ಯವಸ್ಥೆ ಅಂತ ಇದೆ, ಹೆದರಬೇಕು, ನಾವು ತಲೆ ತಗ್ಗಿಸಿ ಇರಬೇಕು, ಯಾವುದೂ ಇಲ್ಲ. ಫೇಸ್ಬುಕ್ ಅಲ್ಲಿ ಲೈವ್ ಬಂದಿದ್ದಾರೆ. ಯಾರಿಗಾದ್ರೂ ಸನ್ಮಾನ ಮಾಡ್ತಾ ಇದ್ರಾ? ಏನಾದ್ರೂ ಸಾಧನೆ ಮಾಡ್ತಾ ಇದ್ರಾ? ಯಾವ್ದಾದ್ರು ರೆಕಾರ್ಡ್ ಮಾಡಿದ್ರ ಇವರು? ಇಲ್ಲ ತಾನೆ. ಮಾಡಿರೋದ್ಗೇನು? ಹಲ್ಲೆ ಮಾಡಿರೋದು. ಅದೇನ್ ಕಾರಣಕ್ಕೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ಸುಮಾರು 4 ರಿಂದ 5 ಪುಡಿ ರೌಡಿಗಳು ಪಾಪ ನೋಡಿ ಆ ಯುವಕ ಕೈ ಮುಗಿದು ಕೇಳ್ಕೊಳ್ತಾ ಇದ್ದಾನೆ, ಬೇಡ ಬಿಟ್ಬಿಡಿ ಅಂತ. ಕೇಳಿಲ್ಲ, ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ಲಾಗಿದೆ. ಏನೋ ದೊಡ್ಡ ಕೆಲಸ ಮಾಡ್ತಿದ್ದೀವಿ ಅಂತ ಫೇಸ್ಬುಕ್ ಅಲ್ಲಿ ಲೈವ್ ಬೇರೆ ಬಂದರು. ಜಾಡ್ಸ್ ಒದಿಯೋದು ಏನ್ ಕೇಳ್ತೀರಾ? ಹಲ್ಲೆ ಮಾಡೋದು ಏನ್ ಕೇಳ್ತೀರಾ? ಏನ್ ಇವರೆಲ್ಲ ದೊಡ್ಡ ಹೀರೋಸ್ಗಳು? ಹೇಗೆ ವರ್ತನೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಇವ್ರುಗಳಿಗೆ. ಮೃಗೀಯ ರೀತಿಯಾದಂಥ ವರ್ತನೆ ಮಾಡಿದ್ದಾನೆ. ಆ ಹುಡುಗ ಪರಿಯಾಗಿ ಕೇಳ್ಕೊಳ್ತಾ ಇದ್ದಾನೆ, ಕೈ ಮುಗಿದು ಅಂಗಲಾಚ್ತಾ ಇದ್ದಾನೆ. ಮನುಷ್ಯತ್ವ ಅನ್ನೋದನ್ನೇ ಮರ್ತಿದ್ದಾರೆ ಈ ಮೃಗಗಳು. ಅದಲ್ದೇನೆ ಫೇಸ್ಬುಕ್ ಲೈವ್ ಬಂದಿದ್ದಾರೆ ರಾಜಾರೋಷವಾಗಿ. ಏನೋ ಸಾಧನೆ ಮಾಡ್ತಿರೋ ರೀತಿಯಲ್ಲಿ ಫೇಸ್ಬುಕ್ ಲೈವ್ ಬಂದಿರೋದು. ಇಂಥ ದುರಹಂಕಾರಿಗಳಿಗೆ ತಕ್ಕ ಪಾಠ ಕಲಿಸ್ಬೇಕು. ಈಗಲೇ ಇವ್ರನ್ನ ಕರ್ಕೊಂಡೋಗಿ ಚೆನ್ನಾಗಿ ವರ್ಕ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇಂಥವ್ರೇನೆ ಡಾನ್ಗಳಾಗೋದು, ಇನ್ನೊಂದು ಮತ್ತೊಂದು ಆಗೋದು, ಎಲ್ಲ ಹಾಳು ಮಾಡೋ ಕೆಲಸ ಮಾಡೋದು. ತಂದೆ ತಾಯಿ ಓದ್ಲಿ, ಒಳ್ಳೆ ಕೆಲಸಕ್ಕೆ ಸೇರ್ಲಿ, ನಮ್ಮನ್ನು ಸಾಕ್ಲಿ, ನಮ್ಗೆ ಕಷ್ಟ ಕಾಲಕ್ಕೆ ಹಾಕ್ತಾರೆ, ವಯಸ್ಸಾಗಿದ್ದ ಕಾಲಕ್ಕೆ ಹಾಕ್ತಾರೆ ಅಂತ ಕಳಿಸ್ತಾರೆ. ಇವ್ರು ಶೋಕಿ ಮಾಡೋದು ಅಪ್ಪ ಅಮ್ಮನ ದುಡ್ಡಲ್ಲಿ, ಇವ್ರು ಬದುಕೋದು ಅಪ್ಪ ಅಮ್ಮನ ದುಡ್ಡಲ್ಲಿ. ಏನ್ ಕೆಲಸ ಮಾಡ್ತಿದ್ದಾರೆ? ಉತ್ತಮ ಎಜುಕೇಶನ್ ಪಡ್ಕೊಳ್ತಿದ್ದಾರೆ, ಕನಿಷ್ಠ ಪಕ್ಷ ಉತ್ತಮ ನಾಗರಿಕನಾಗಿದ್ದಾನ, ಪ್ರಜೆ ಆಗಿದ್ದಾನ? ಇಲ್ಲ. ಈ ತರ ಹಲ್ಲೆ ಮಾಡೋದು, ವಿಡಿಯೋ ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿ. ವಿಡಿಯೋ ನಾವು ಕೂಡ ಗಮನಿಸ್ತಾ ಇದ್ವಿ. ಯಾವ ವಿಚಾರಕ್ಕೆ ಹಲ್ಲೆ ಆಗಿರೋದು, ಹಲ್ಲೆ ಆಗಿರೋ ಹುಡುಗ ಯಾವ ರೀತಿ ಆಗಿದ್ದಾರೆ, ಜೊತೆಗೆ ಫೇಸ್ಬುಕ್ ಲೈವ್ ಬಂದ್ ಮಾಡಿದ್ದಾರೆ ಅಂದ್ರೆ ಇವ್ರಿಗೆ ಯಾರ್ದು ಭಯ ಇಲ್ಲ ಅಂತ ಆಯ್ತು. ಏನ್ ಕೆಲಸ ಮಾಡ್ತಾರೆ ಇವರೆಲ್ಲ ಹಲ್ಲೆ ಮಾಡಿದಂತ ಈ ರೌಡಿಗಳು? ಇದೊಂದು ಏನೋ ಹುಡುಗಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ನಡೆದಿರ್ತಕ್ಕಂಥ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ಏನಂತ ಹೇಳಿದ್ರೆ ಬೇರೆ ಊರಿನ ಹುಡುಗ ಇಲ್ಲಿ ಏನು ಮಂಡ್ಯಕ್ಕೆ ಬಂದು ಹುಡುಗಿಯನ್ನ ಫಾಲೋ ಮಾಡ್ತಿದ್ದ ಅನ್ನೋ ಒಂದು ವಿಚಾರಕ್ಕೆ ಆತನನ್ನ ಈ ರೀತಿ ಒಂದು ಕ್ರೂರವಾಗಿ ನಡ್ಸ್ಕೊಂಡಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಈ ಒಂದು ದೃಶ್ಯವನ್ನ ಏನು ಫೇಸ್ಬುಕ್ ನಲ್ಲಿ ಲೈವ್ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಮ್ಮ 4-5 ಜನ ಮೀಸೆನೆ ಇನ್ನು ಚಿಗುರದೇ ಇರ್ತಕ್ಕಂಥ ಪುಡಿ ಹುಡುಗರು ಈ ರೀತಿಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಮಂಡ್ಯದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಯಾವ ಮಟ್ಟಕ್ಕೆ ಮಿತಿ ಮೀರಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತಾನೆ ಹೇಳ್ಬೋದು. ಲಾಂಗು ಮಚ್ಗಳನ್ನ ಹಿಡಿದು ಮನಬಂದಂತೆ ಮನ್ಸೋ ಇಚ್ಛೆ ತಳಿಸಿರ್ತಕ್ಕಂಥ ಘಟನೆ ಕೂಡ ನಡೆದಿರ್ತಕ್ಕಂಥದ್ದು. ಅಂದ್ರೆ ಮಂಡ್ಯ ನಗರದ ಹೊರವಲಯದಲ್ಲಿರ್ತಕ್ಕಂಥ ಒಂದು ಸ್ಮಶಾನಕ್ಕೆ ಕರೆದೊಯ್ದು ಈ ರೀತಿ ಮನ್ಸೋ ಇಚ್ಛೆ ಹಲ್ಲೆ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ಆ ಒಂದು ಪುಡಿ ಹುಡುಗರ ರೌಡಿಗಳೇ ಫೇಸ್ಬುಕ್ ನಲ್ಲೂ ಕೂಡ ಲೈವ್ ಅನ್ನ ಮಾಡಿರ್ತಕ್ಕಂಥದ್ದು. ಯಾವತ್ತೂ ಕೂಡ ನನ್ನ ಮಂಡ್ಯಕ್ಕೆ ಬರಲ್ಲ, ಬಿಟ್ಬಿಡಿ ಅಂತ ಹೇಳಿ ಆ ಸಂತಸ್ತ ಯುವಕ ಏನು ಪರಿಯಾಗಿ ಬೇಡ್ಕೊಂಡ್ರು ಕೂಡ ಅದನ್ನ ಬಿಡದಂತೆ ಕೈನಲ್ಲಿ ಲಾಂಗನ್ನ ಹಿಡಿದು ಮನಸೋ ಇಚ್ಛೆ ಎಲ್ಲ ಮಾಡ್ತಕ್ಕಂಥ ದೃಶ್ಯವೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಈ ಒಂದು 4-5 ಜನ ಪುಡಿ ರೌಡಿಗಳು ಈ ರೀತಿ ಕೃತ್ಯವನ್ನ ಮಾಡಿರ್ತಕ್ಕಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಬಂದಿರ್ತಕ್ಕಂಥದ್ದು. ಜೊತೆಗೆ ಅವ್ರನ್ನ ಈಗಾಗಲೇ ಅಪ್ರಾಪ್ತರು ಅಂತರೂ ಕೂಡ ತಿಳಿದು ಬಂದಿರ್ತಕ್ಕಂಥದ್ದು. ಅವ್ರನ್ನ ಪೊಲೀಸರು ಕೂಡ ಪತ್ತೆ ಹಚ್ಚಿ ಅವ್ರಿಗೆ ಅವ್ರನ್ನ ಈಗಾಗಲೇ ಬಂಧಿಸಿ ಬಾಲಮಂದಿರಕ್ಕೂ ಕೂಡ ಬಿಟ್ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಮಂಡ್ಯದಲ್ಲಿ ಇಂಥ ಪುಡಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿ ಇರೋದಿಲ್ಲ. ಅದಕ್ಕೆ ಒಂದು ಕಡಿವಾಣ ಆಗ್ಲಿಕ್ಕೆ ಸರ್ಕಾರ ಏನು ಪೊಲೀಸ್ ಇಲಾಖೆ ಮುಂದಾಗ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳ್ಬರ್ತಾ ಇರ್ತಕ್ಕಂಥದ್ದು. ಮಂಡ್ಯದಲ್ಲಿ ಈಗಾಗಿ ಈ ಹಿಂದಿನಿಂದಲೂ ಕೂಡ ರೌಡಿಗಳ ಅಟ್ಟಹಾಸ ಮಿತಿಮೀರಿರ್ತಕ್ಕಂಥದ್ದು. ಇದೀಗ ಈ ಮೀಸೆ ಚಿಗುರದೇ ಇರ್ತಕ್ಕಂಥ ಈ ಪುಡಿ ರೌಡಿಗಳ ಅಟ್ಟಹಾಸವನ್ನ ನೋಡಿ ಮಂಡ್ಯ ಜನರ ಸ್ಥಿತಿ ಸಾಕಾಗಿರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಇನ್ನಾದ್ರೂ ಕೂಡ ಎಚ್ಚೆತ್ಕೋಬೇಕು. ಇಂಥ ಪುಡಿ ರೌಡಿಗಳಿಗೆ ಅಟ್ಟಹಾಸಕ್ಕೆ ಏನು ಒಂದು ಕಡಿವಾಣ ಹಾಕ್ಬೇಕು ಅನ್ನೋ ಒಂದು ಆಗ್ರಹ ಕೂಡ ಕೇಳ್ಬರ್ತಾ ಇರ್ತಕ್ಕಂಥದ್ದು. ನೀತಿ ಶಶಿ, ಹಲ್ಲೆಗೊಳಗಾದಂತ ಯುವಕನ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಅಂದ್ರೆ ತುಂಬಾ ಹಲ್ಲೆ ಮಾಡ್ದಂಗಿದೆ. ಸೊ ಏನಾದ್ರೂ ಅಡ್ಮಿಟ್ ಆಗಿದಾರಾ? ಅವ್ರ ಆರೋಗ್ಯ ಸ್ಥಿತಿ ಯಾವ ರೀತಿ ಆಗಿದೆ?
ನೀತಿ ಇದೊಂದು 3-4 ದಿನಗಳ ಹಿಂದೆನೆ ನಡೆದಿರ್ತಕ್ಕಂಥ ಘಟನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಸಂತ್ರಸ್ತ ಯುವಕ ಇದ್ದೇನೆ ಆತನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಿ ಸೂಕ್ತ ಚಿಕಿತ್ಸೆಯನ್ನು ಕೂಡ ಪೊಲೀಸರಿಗೆ ಕೊಡಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಅಂದ್ರೆ ಎಲ್ಲರೂ ಕೂಡ ಅಪ್ರಾಪ್ತ ಆಗಿರೋ ಹಿನ್ನೆಲೆಯಲ್ಲಿ ಅವರ ಏನು ಹೆಸರು ಮತ್ತೆ ಏನನ್ನು ಕೂಡ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರನ್ನ ಕೂಡಲೇ ಬಂಧಿಸಿ ಬಾಲ್ ಮಂದಿರಕ್ಕೂ ಕೂಡ ಬಿಟ್ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಆ ಯುವಕನಿಗೂ ಕೂಡ ಸೂಕ್ತ ಚಿಕಿತ್ಸೆಯನ್ನ ಕೊಡಿಸಿ ಮತ್ತೆ ಅವನ್ನ ತನ್ನ ಊರಿಗೂ ಕೂಡ ಬಿಟ್ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಅಂದ್ರೆ ಈಗಾಗಲೇ ಈ ಘಟನೆ ನಂತರದಲ್ಲಿ ಏನು ಪೊಲೀಸರು ಕೂಡ ಅಲರ್ಟ್ ಆಗಿರ್ತಕ್ಕಂಥದ್ದು. ಇಂಥ ರೌಡಿಗಳ ಒಂದು ಪೆರೇಡ್ ಅನ್ನು ಕೂಡ ನಡೆಸಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.